ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ತಿರುವೊಂದು ಸಿಕ್ಕಿದೆ. ಆರ್ ನಗರದ ಶಾಸಕ ಮುನಿರತ್ನ ಅವರ ಬಂಧನಕ್ಕೆ ಆಡಿಯೋ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿರುವಂಥದ್ದು. ಮುನಿರತ್ನ ಅವರ ಬಂಧನದ ಒಂದು ದಿನದ ಬಳಿಕ ಮತ್ತೊಂದು ಸ್ಫೋಟಕ ಆಡಿಯೋ ವೈರಲ್ ಆಗಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹನುಮಂತರಾಯಪ್ಪ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ವೈರಲ್ ಆಗಿರುವಂಥದ್ದು. ಯಾವಾಗ ಮುನಿರತ್ನ ಅವರ ಬಂಧನ ಆಯಿತು, ಅವರು ವಿಡಿಯೋ ಮೂಲಕ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ರು. ಇದು ರಾಜಕೀಯ ದ್ವೇಷದ ಷಡ್ಯಂತ್ರ ಭಾಗ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ಆಡಿಯೋದಲ್ಲಿ ಸಂಭಾಷಣೆ ಇದೆ. ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ಗುತ್ತಿಗೆದಾರ ಚೆಲುವರಾಜು ಜೊತೆಗೆ ಮಾತನಾಡಿದ್ದಾರೆ ಎಂಬಂತಹ ಆಡಿಯೋ ಇದು. ನಮ್ಮದೇ ಸರ್ಕಾರ ಇದೆ, ನೀನು ಯಾರ ಕಡೆನೂ ಕೂಡ ಹೋಗಬೇಡ, ನಾನು ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂಥೇಳಿ ಹನುಮಂತರಾಯಪ್ಪ ಅವರು ಗುತ್ತಿಗೆದಾರನ ಜೊತೆಗೆ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಇದು. ನೀನು ನಮ್ಮವನು, ನಮ್ಮ ತಾಲೂಕಿನವನು, ಗುತ್ತಿಗೆದಾರನಿಗೆ ಭರವಸೆಯನ್ನು ಕೊಟ್ಟಿದ್ರ ಹನುಮಂತರಾಯಪ್ಪ ಅನ್ನುವಂತಹ ಪ್ರಶ್ನೆ ಶಾಸಕ ಮುನಿರತ್ನ ಬೆಂಬಲಿಗರು ವೈರಲ್ ಮಾಡಿದ್ದಾರೆ ಎನ್ನಲಾದಂತಹ ಆಡಿಯೋ. ಈ ಆಡಿಯೋ ಈ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದೆ. ಚೆಲುವರಾಜು ಎಲ್ಲಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗೂ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬಿಡ, ಎಲ್ಲೂ ಹೋಗ್ಬೇಡ. ಬಾ, ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರನೂ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ. ಬಾ, DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ, ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ. ಬಾ, ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದರಲ್ಲೂ ನೀನು ನನ್ನ ತಾಲೂಕ್ನೂ ತಲೆ ಕೆಡ್ಸ್ಕೊಂಬಿಡ. ಬಾ ನೀನು. ಚೆಲುವರಾಜು, ಏನು ನಿನ್ನ ಕತೆ? ಬಾರೆ, ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು, ಬರೀ ಕತೆ ಹೇಳ್ತಾ ಇದೀಯ ನೀನು. ಏನೋ ಹೋದ್ರೋಗ್ಲಿ, ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರ್ಸೋಣ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ಮನೆ ಬರೀ ಕತೆ ಹೇಳ್ಕೊಂಡೆ ಓಡಾಡ್ತಾ ಇದ್ದೀಯ, ನಾಟಕ ಮಾಡ್ಕೊಂಡು. ನಾನು ಇವತ್ತೆಲ್ಲ BBMPಗೆ ಹೋಗಿದ್ದೆ, ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೆ ಅಧಿಕಾರಿಗಳಿಗೆ, ಇವ್ರಿಗೆಲ್ಲ ಅವ್ನಿಗೆ ತೊಂದರೆ ಕೊಡ್ಬೇಡ್ರಿ, ಅವನೇನೋ ಇದು ಮಾಡ್ಕೊಂಡು ಅವನೇ ಟೆಂಡರ್ ಇದಾಗ ಅವ್ರಿಗೆ ಇರಲಿ ಅಂತ. ನಾನು ಕಾಯ್ತಾ ಇದ್ದೀನಪ್ಪ, ಸೋಮವಾರದೊಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೊ, ಇಲ್ಲದೆ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ, ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ. ನಿನಗೆ ಬಿಟ್ಟಿದ್ದು ಬರೀ ಕೊಬ್ಬು ಮಾಡ್ಕೊಂಡು ತಿರುಗಬೇಡ. ಏನೋ ನಮ್ಮನು ನಮ್ಮ ತಾಲೂಕ್ನವನು ಅಂತಂದ್ರೆ ನೀನು ಬರ್ತೀನಿ ಗಿತ್ತೀನಿ ಅಂತ ಹೇಳ್ತಾ ಇದೀಯ. ಬರಂಗಿದ್ರೆ ಸೋಮವಾರದೊಳಗಡೆ ಬಾ, ನಾಳೆ ನಾಡ್ದೆ ಬಂದ್ರು ಒಳ್ಳೇದು. ಬಂದರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದು ವಾಪಸ್ ತೆಗಿಸಿ ಇದನ್ನ ಮಾಡಿಸ್ತೀನಿ. ಇಲ್ದಿದ್ರೆ ನಿನ್ನ ಇಷ್ಟ, ನೀನೇನು ಬೇಕು ಮಾಡ್ಕೊಂಡು ನೋಡೋಣ, ಯಾರು ಇದು ಮಾಡ್ತಾರೆ ನೋಡ್ತೀನಿ ನಾನು. ಆರ್ ನಗರದ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರದ್ದು ಎನ್ನಲಾದಂತಹ ಆಡಿಯೋ ಇದು. ಮುನಿರತ್ನ ಅವರು ನನಗೇನು ಮೋಸ ಮಾಡಿಲ್ಲ, ಅವರು ಶಾಸಕ ಆಗಿರೋದ್ರಿಂದಲೇ ನಾನು ಅವರ ಅನ್ನ ತಿಂತಾ ಇರುವಂಥದ್ದು, ಸ್ನೇಹಿತನ ಜೊತೆಗೆ ಗುತ್ತಿಗೆದಾರ ಚೆಲುವರಾಜು ಮಾತನಾಡಿದ್ದಾರೆ ಅನ್ನುವಂತಹ ಮತ್ತೊಂದು ಆಡಿಯೋ ಕೂಡ ವೈರಲ್ ಆಗಿದೆ. ಶಾಸಕ ಮುನಿರತ್ನ ಬೆಂಬಲಿಗರು ವೈರಲ್ ಮಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಇದು. ಈ ಚೆಲುವರಾಜು ಗುತ್ತಿಗೆದಾರ, ಈತನೇ ಮುನಿರತ್ನ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟಿರುವಂಥದ್ದು. ಇದು ಮೋಸ್ಟ್ಲಿ ಇದು ವೇಲುದೇ ಕೆಲಸ ಅಣ್ಣ. ಮಾತಿಲ್ಲ. ಅದು ಏನಾಗಿತ್ತು ಅಂದ್ರೆ MLA ಹತ್ರಕ್ಕೆ ಹೋಗ್ಬೇಡ ನೀನು ಅಂತ ನನಗೆ 4-5 ಸಲ ವಾರ ಮಾಡಿದ್ರು. ಏನೋ ಅಲ್ಲಿ ನೀನೇನೋ ಲಿಂಕ್ ಇಟ್ಕೊಂಡಿದ್ಯಂತೆ, ನೀನ್ ಆ ಕಡೆ ಈ ಕಡೆ ನನ್ನ ಎದುರಿಸಕ್ಕೆ ಈ ಕೆಲಸ ಮಾಡಿರ್ತಾರೆ ಅಂತ ಅನಿಸ್ತಣ ನನಗೆ. ನನ್ನನ್ನ ಅಲ್ಲಿ ಹೋಗ್ಬೇಡ ಅಂತ ಎದುರಿಸಕ್ಕೆ ಈಗ ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಯಪ್ಪ ನಾನು ನಿನ್ಗೆ ಅವತ್ತು ಹೇಳ್ದೆ, ನನ್ಗೇನು ಮೋಸ ಮಾಡಿಲ್ಲ. ಆ ಯಪ್ಪ ಕೆಲಸ ಕೊಟ್ಟಿರೋದಕ್ಕೆ, ಆ ಯಪ್ಪ MLA ಆಗಿರೋದಕ್ಕೆ ನನ್ನ ಅನ್ನ ತಿಂತಾ ಇದ್ದೀನಿ. ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳ್ದೆ. ಈ ಯಪ್ಪ ಏನ್ ಎದುರ್ಕತ್ಯ ಅಂತ ಈ ಯಪ್ಪ ಏನು ಕಾಣ್ತಾ, ಇದು ಯಾರೋ ಹೇಳವ್ರ ಅವ್ರ ಕಿವಿಗೆ. ಸುಮ್ನೆ ಎಲ್ಲ ನನ್ನ ಕೆಲಸ ಯಾರ ಹತ್ರ ಹೇಳು? ಇಲ್ಲಿವರೆಗೂ ನಾನು ಮಾತಾಡಿಲ್ಲ. ಅವತ್ತು ಫೋನ್ ನೋಡಿದ್ರು ಹನುಮಂತರಾಯಪ್ಪ ಅಂತ ಇಲ್ಲಿ ಪ್ರಚಾರ ಹಾಕಿಸ್ತಾರೆ. ಹನುಮಂತರಾಯಪ್ಪ ಆಗೋಗ್ಬಿಟ್ಟೈತೆ, ರಾಜಿ ಮಾಡಿಸ್ತೀನಿ, ನನ್ನ ಮಗನಿಗೆ ಬುದ್ಧಿ ಹೇಳ್ತೀನಿ ಅಂತ ಕರೀತಾವನೆ. ಆಯ್ತದ ಬರ್ತೀನಿ ಅನ್ಬಿಟ್ಟು ನಾನು ಹೋಗಿಲ್ಲ ಹನುಮಂತರಾಯಪ್ಪನಕ್ಕೆ. ಇವನು ನಾಟಕ ಇಲ್ಲಿ. ಇವನು MLA ಹತ್ರಕ್ಕೆ ನಾನು ಯಾವ್ದೇ ಕಾರಣಕ್ಕಲ್ಲಿ ಕಾಲಿಕ್ಬಾರ್ದು ಅನ್ಬಿಟ್ಟು ಅವ್ನಿಗೆ ಯಾಕೆ ನೀನು ಎದುರ್ಕತಿ ಅನ್ಬಿಟ್ಟು ಸ್ವಲ್ಪ ಕೆಟ್ಟ ಭಾಷೆನಲ್ಲಿ ಮನೆ ಮಾತಾಡ್ದ. ಇದು ಎದುರ್ಸಕ್ಕಿ ಕೆಲಸ ಮಾಡವನೇ ಅಲ್ಲ. ಎದುರ್ಸೋದ್ ಏನ್ ಈ ತರ ಅಣ್ಣ, ಬೇರೆಯವ್ರಿಗೆ ಬಿಟ್ಬಿಟ್ಟು ಒತ್ತದ ಈ ಕೆಲಸನ ಮಾಡೋದು ಇವನು. ನಮ್ಮ ಹತ್ರ ತಿಂಡಿ, ನಮ್ಮ ಹತ್ರ ಉಂಡಿ, ಏನ್ ಮೋಸ ಮಾಡಿದ್ವು ಅಣ್ಣ.
ಮಾಡಿಲ್ಲಪ್ಪ, ನೀನ್ ಗೊತ್ತಾಗಿ ಯಾಕೆ ನೀನ್ ಗೊತ್ತು ಮಾಡಿಲ್ಲ? ನಾನು ಎಲ್ಲ ಒಲೆ ತಿನ್ಬಿಟ್ರು ನೀನು ಹೊಡ್ಕೊಂಡು ರಕ್ತ ಬಂದು MLC ಮಾಡ್ಕೊಂಡು ಗೊತ್ತಾ ಕಂಪ್ಲೇಂಟ್ ಹೋಗಿ ಯಾಕೆ ಹಿಂದೆ ಹಿಂದೆ ನಂಗೆ ಅರ್ಥ ಆಗ್ಲಿಲ್ಲ. ಹೌದಾ ಹೋಗ್ತಾಗ ಅರ್ಥ ಅಲ್ಲ. ಅದೇ ನಾನೇ ನಿಂಗೆ ನಾಲ್ಕೈದು ಫಾಲೋ ಮಾಡಿದೆ. ನೀವು ಸರ್ ಫೋನ್ ಎತ್ತಿಲ್ಲ ಸರ್, ರೆಸ್ಪಾನ್ಸ್ ಮಾಡಿವಲ್ಲ, ನಾನು ಮೈಸೂರಿಗೆ ಹೋದೆ. ಅವತ್ತು ಯಾಕೆ ನಾನು ಫೋನ್ ಎತ್ತಲಿಲ್ಲ ಅಂದ್ರೆ DCM ಆಫೀಸಲ್ಲಿ ಮೀಟಿಂಗ್ ಕರೆದಿದ್ರು ಒಂದು 15 ದಿನ ತಿಂಗಳಿಂದೆ, ಕಾಂಟ್ರಾಕ್ಟರ್ ಮೀಟಿಂಗ್.